ನನ್ನ ಮಗನ್ ಡೆಲಿವರಿ ಆಗಿತ್ತು. ಅವಳು ಮೊದಲನೇ ಮಗಳಲ್ವಾ. ನಾನು ಅವತ್ತು ನೈಟ್ ಶಿಫ್ಟ್ ತುಂಬಾ ಯಾಕೋ ನಿದ್ದೆ ಬಂದ್ಬಿಡ್ತು. ಬೆಳಿಗ್ಗೆಯಿಂದ ಮಲಗಿಬಿಟ್ಟಿದ್ದೀನಿ. ಸೊ ಎದ್ದು ನೋಡ್ತೀನಿ ರಾತ್ರಿ 8 ಗಂಟೆ. ಇವಳು ಬಂದಿಲ್ಲ ಮನೆಗೆ. ಇವಳು ಅಲ್ಲೇ ಇವರ ಸ್ಕೂಲ್ ಹತ್ರನೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದು ಕಾನ್ವೆಂಟ್ ಅಲ್ವಾ, ಅಲ್ಲಿ ಸಿಸ್ಟರ್ಸ್ ಅವರು ಇವ್ರು ಇರ್ತಾರಲ್ಲ, ಅವ್ರು ಇವಳು ಒಂದ್ ಕಡೆ ಕೂತ್ಕೊಂಡು ಅಲ್ದ ಕೂತಿದ್ದಾಳೆ. ಅವಾಗ ಅವರು ಇದು ಸ್ಪಂದನ ಅಲ್ವಾ ಅಲ್ಲಿ ಬೋರ್ಡಿಂಗ್ ಎಲ್ಲ ಇದೆ. ಬೋರ್ಡಿಂಗ್ ಇದ್ದಿದ್ದವರು ಅವ್ರು ಕರ್ಕೊಂಡು ನಿಮ್ ಮನೆಗ್ ಗೊತ್ತಾ ಪಪ್ಪು ನಿಂಗೆ ಅಂತ ಹೇಳ ಕೇಳಿದಕ್ಕೆ ಹ್ಞೂ ಅಂತ ಅಂದಿದ್ದಕ್ಕೆ ಅದೇ ಒಂದೇ ರೋಡು. ಅವ್ರೇನ್ ಮಾಡಿದ್ದಾರೆ ನಮ್ಗೆ ಹೇಳಿಲ್ಲ. ನಾನು ಲಾಕ್ ಮಾಡ್ಕೊಂಡ್ ಮಲಗ್ಬಿಟ್ಟಿದ್ದೀನಿ ಡೋರ್. ರಾತ್ರಿ 10 ಗಂಟೆ ಆಗೈತೆ ಎಲ್ಲ. ಲಾಸ್ಟ್ ಅಲ್ಲಿ ಎದ್ದು ನೋಡ್ತೀನಿ ಮಗಳು ಬಂದಿಲ್ಲ. ಎಲ್ಲಿ ಫುಲ್ ಗಾಬರಿ ಆಗೋಯ್ತು. ನನ್ನ ಮಗನ್ ಡೆಲಿವರಿಗೆ ಹೋಗ್ಬಿಟ್ಟಿದ್ಲು. ಡೆಲಿವರಿ ಆಗಿತ್ತು. ಅವಳು ಮೊದಲನೇ ಮಗಳಲ್ವಾ. ನಾನು ಅವತ್ತು ನೈಟ್ ಶಿಫ್ಟ್ ತುಂಬಾ ಯಾಕೋ ನಿದ್ದೆ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಮಲಗಿಬಿಟ್ಟಿದ್ದೀನಿ. ಸೊ ಎದ್ದು ನೋಡ್ತೀನಿ ರಾತ್ರಿ 8 ಗಂಟೆ ಆಗಿದೆ. ಇವಳು ಬಂದಿಲ್ಲ ಮನೆಗೆ. ಇವಳು ಅಲ್ಲೇ ಇವರ ಸ್ಕೂಲ್ ಹತ್ರನೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದು ಕಾನ್ವೆಂಟ್ ಅಲ್ವಾ, ಅಲ್ಲಿ ಸಿಸ್ಟರ್ಸ್ ಅವರು ಇವ್ರು ಇರ್ತಾರಲ್ಲ, ಅವ್ರು ಇವಳು ಒಂದ್ ಕಡೆ ಕೂತ್ಕೊಂಡು ಅಲ್ದ ಕೂತಿದ್ದಾಳೆ. ಅವಾಗ ಅವರು ಇದು ಸ್ಪಂದನ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಬೋರ್ಡಿಂಗ್ ಎಲ್ಲ ಇದೆ. ಬೋರ್ಡಿಂಗ್ ಇದ್ದಿದ್ದವರು ಅವ್ರು ಕರ್ಕೊಂಡು ನಿಮ್ ಮನೆಗ್ ಗೊತ್ತಾ ಪಪ್ಪು ನಿಂಗೆ ಅಂತ ಹೇಳ ಕೇಳಿದಕ್ಕೆ ಹ್ಞೂ ಅಂತ ಅಂದಿದ್ದಕ್ಕೆ ಅದೇ ಒಂದೇ ರೋಡು. ಅವ್ರೇನ್ ಮಾಡಿದ್ದಾರೆ ನಮ್ಗೆ ಹೇಳಿಲ್ಲ. ನಾನು ಲಾಕ್ ಮಾಡ್ಕೊಂಡ್ ಮಲಗ್ಬಿಟ್ಟಿದ್ದೀನಿ ಡೋರ್. ರಾತ್ರಿ 10 ಗಂಟೆ ಆಗೈತೆ ಎಲ್ಲ. ಲಾಸ್ಟಲ್ಲಿ ಎದ್ದು ನೋಡ್ತೀನಿ ಮಗಳು ಬಂದಿಲ್ಲ. ಎಲ್ಲಿ ಫುಲ್ ಗಾಬರಿ ಆಗೋಯ್ತು.